ಓಕೆ ಅಪೇಕ್ಷಾ, ಒಂದ್ ನಿಮಿಷ. ನೀವ್ ಇಲ್ಲಿದ್ದೀರಾ? ನಾನು ಇನ್ನ ರೂಮಲ್ಲೇ ಹುಡ್ಕೊಂಡ್ ಬಂದೆ. ಏನ್ ವಿಷಯ ಪಾರ್ಥ, ಯಾಕೆ ಇಷ್ಟೊಂದು ಎಕ್ಸೈಟ್ ಆಗಿದ್ದೀರಾ? ವಿಷಯನೇ ಆಗಿದೆ. ಕಮಾನ್, ವಿಷಯ ಏನು ಅಂತ ಗೆಸ್ ಮಾಡಿ. ವಿಷಯನಾ? ಏನು? ಇಬ್ರದು ಮತ್ತೆ ಅಕ್ಕೆದು ಮ್ಯಾರೇಜ್ ಆನಿವರ್ಸರಿ ಕಣ್ರಿ. ಅದಕ್ಕೆ ಆನಂದ್ ಬ್ರೋ ಸಂಜೆ ಒಂದು ಪಾರ್ಟಿ ಇಟ್ಕೊಳ್ಳೋಣ ಅಂತ ಹೇಳಿದ್ದಾರೆ. ಅದನ್ನ ಹೇಳೋಣ ಅಂತಾನೆ ಬಂದೆ. ಇಷ್ಟೇನಾ? ಇಷ್ಟಕ್ಕೆಲ್ಲ ನೀವು ಓಡ್ ಬರೋ ಅಗತ್ಯ ಏನಿರ್ಲಿಲ್ಲ. ಆರಾಮಾಗಿ ನಡ್ಕೊಂಡೇ ಬರ್ಬೋದಾಗಿತ್ತು. ಪಾರ್ಥ, ಈ ಎಕ್ಸೈಟ್ಮೆಂಟ್ ಅವ್ರಿಗಿರ್ಬೇಕು, ನಮಗಲ್ಲ. ಇದು ನಮ್ಮ ಆನಿವರ್ಸರಿನ. ಕಮ್ ಡೌನ್ ಪಾರ್ಥ, ಇಷ್ಟೊಂದು ಸಂತಿ ಆಗೋ ಅವಶ್ಯಕತೆ ಇಲ್ಲ. ಸರಿ ಬಿಡಿ, ಬನ್ನಿ ಪಾರ್ಟಿಗೆಲ್ಲ ಅರೇಂಜ್ ಮಾಡೋಣ. ಆನಂದ್ ಬ್ರೋ ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಆದ್ರೂ ಪಾರ್ಟಿಲಿ ನಾವು ಇದ್ರೆ ಚೆನ್ನಾಗಿರುತ್ತಲ್ವಾ? ಮೋರ್ ಓವರ್ ನೀವು ನನ್ನ ಜೊತೆ ಇದ್ರೆ ಎಲ್ಲ ಕೆಲಸನೂ ಬೇಗ ಬೇಗ ಆಗ್ಬಿಡುತ್ತೆ. ನೀವು ನನ್ನ ಪಾಲಿಗೆ ಒಂಥರ ಎನರ್ಜಿ ಬೂಸ್ಟ್ ಇದ್ದಂಗೆ. ಬನ್ನಿ ಹೋಗೋಣ. ಯಾಕ್ರಿ ಬರಲ್ವಾ? ಬರಲ್ಲ, ನನಗೆ ಇದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಅಲ್ಲ ಪಾರ್ಥ, ಅಷ್ಟಕ್ಕೂ ಈ ಕೆಲಸನೆಲ್ಲ ನೀವೇನಕ್ ಮಾಡ್ಬೇಕು? ಮನೇಲಿ ಅಷ್ಟೊಂದು ಕೆಲಸದವ್ರಿದ್ದಾರೆ, ಅವ್ರಿಗೆ ಅಷ್ಟೊಂದು ಸಂಬಳ ಕೊಟ್ಟು ಇಟ್ಕೊಂಡಿದ್ದೀರಾ. ಅವ್ರು ಮಾಡ್ತಾರ ಬಿಡಿ, ನೀವೇನಕ್ಕೆ ಇದನ್ನೆಲ್ಲ ಮಾಡ್ಬೇಕು? ನೋಡಿ ಅಪೇಕ್ಷಾ, ಕೆಲವೊಂದಷ್ಟನ್ನ ನಾವೇ ಮಾಡ್ಬೇಕಾಗತ್ತೆ. ಯಾರೋ ಬಂದು ಮಾಡೋದಕ್ಕೂ ನಾವು ಮಾಡೋದಕ್ಕೂ ಡಿಫ್ರೆನ್ಸ್ ಇರಲ್ವಾ? ನೋಡಿ, ನಾವೇ ಮಾಡಿದಾಗ ಅದು ನಮ್ದು ಅಂತ ಅನ್ಸ್ಕೊಳತ್ತೆ. ಸೊ ಮೋರ್ ಓವರ್ ಇಂಥ ಇವೆಂಟ್ಸ್ಗಳನ್ನ ನಾವು ಮನೆಯವರೆಲ್ಲ ಸೇರಿ ಮಾಡ್ಬೇಕಣ್ರಿ. ಆಗ ಅದ್ರ ಖುಷಿನೇ ಬೇರೆ. ಬನ್ರಿ ಹೋಗೋಣ. ಪ್ಲೀಸ್ ಪಾರ್ಥ, ಬರಲ್ಲ ಅಂದ್ರೆ ಫೋರ್ಸ್ ಮಾಡಬಾರ್ದು. ನಾ ಹೇಳಿದ್ನಲ್ಲ ನಂಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ. ನೀವು ಬೇಕಿದ್ರೆ ಹೋಗಿ ಅದೇನ್ ಮಾಡ್ತಿರೋ ಮಾಡಿ. ಸರಿ ಬಿಡಿ. ಒಂದ್ ನಿಮಿಷ ಪಾರ್ಥ, ನೀವೀಗ ಎಲ್ಗಾದ್ರೂ ಹೋಗಿ ಏನಾದ್ರೂ ಮಾಡ್ಕೊಳ್ಳಿ. ಸಂಜೆ ಮಾತ್ರ ಫ್ರೀ ಆಗಿಬಿಡ್ಬೇಕು. ಇದು ಅವ್ರ ಆನಿವರ್ಸರಿ, ಅದನ್ನ ಅವ್ರು ಪ್ರೈವೇಟ್ ಆಗಿ ಸೆಲೆಬ್ರೇಟ್ ಮಾಡ್ಕೋತಾರೆ. ನೀವು ನನ್ನನ್ನ ಆಚೆ ಕರ್ಕೊಂಡು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡಿದಿರಾ, ನೆನ್ಪಿರ್ಲಿ. ಅಲ್ಲ ಅಪೇಕ್ಷಾ, ಇವತ್ತು ಪಾರ್ಟಿ ಇದೆ, ಅದಕ್ಕೆ. ಪಾರ್ಥ, ನನಗೆ ಕನ್ವಿನ್ಸ್ ಮಾಡಬೇಡಿ. ನೀವಿಲ್ದೆ ಪಾರ್ಟಿ ನಡೆದು ಹೋಗುತ್ತೆ, ಆದ್ರೆ ನಾನು ಆಚೆ ಹೋಗೋದಕ್ಕಾಗಲ್ಲ. ನಿಮಗೆ ನಾನೇ ಫಸ್ಟ್ ಪ್ರಿಯಾರಿಟಿ ಆಗಿರ್ಬೇಕು. ಅರ್ಥ ಆಯ್ತಾ? ಸರಿ. ಬಣ ಹಿಂಗೆ ಅರೇಂಜ್ಮೆಂಟ್ಸ್ ಎಲ್ಲ ಸೂಪರ್ ಅಲ್ಲ? ಸೂಪರ್ ಆಗಿದೆ. ಆದ್ರೂ ಆನಂದ್, ಒಂದ್ಸತಿನಾದ್ರೂ ನನ್ನ ಬರ್ತ್ಡೇಗೋ ಅಥವಾ ನಮ್ ವೆಡ್ಡಿಂಗ್ ಡೇಗೋ ಹೀಗೆ ಡೆಕೋರೇಷನ್ ಮಾಡಿದ್ಯಾ? ಅದನ್ನು ನಾನೇ ನೆನ್ಪು ಮಾಡಿ ವಿಶ್ ಮಾಡಿಸ್ಕೋಬೇಕು. ಜೊತೆಗೆ ಕಾಟಾಚಾರಕ್ಕೆ ಅಂತ ಸುಮ್ನೆ ಶಾಪಿಂಗಿಗೋ ಹೋಟ್ಲಿಗೋ ಕರ್ಕೊಂಡು ಹೋಗ್ಬಿಡ್ತೀಯಾ? ಅಲ್ಲಿಗೆ ಮುಗೀತು, ಏನು ಸ್ಪೆಷಲ್ಲೇ ಇರಲ್ಲ. ಡುಮ್ಮಂಗಾದ್ರೆ ನೋಡು, ಇಷ್ಟೆಲ್ಲ ಡೆಕೋರೇಷನ್ ಮಾಡಿದ್ಯಾ. ಇದೇ ಜೋಶು ಎಕ್ಸೈಟ್ಮೆಂಟು ನನ್ನ ವಿಷಯದಲ್ಲಿ ಯಾಕಿರಲ್ಲ? ನಮ್ ವೆಡ್ಡಿಂಗ್ ಡೇಗೂ ಒಂದ್ಸಲನಾದ್ರೂ ಈಗ ಡೆಕೋರೇಟ್ ಮಾಡ್ಬೋದಲ್ವಾ? ನಂಗೂ ಖುಷಿಯಾಗಿರುತ್ತಪ್ಪ. ಲೇ, ಯಾಕೆ ನನ್ನ ಮೇಲೆ ಇಷ್ಟೊಂದು ಕಂಪ್ಲೇಂಟ್ಸು? ನೋಡೆ, ಇವ್ರಿಗೆಲ್ಲ ಬರೀ ಒಂದು ದಿವಸಕ್ಕೆ ಈ ತರ ಸೆಲೆಬ್ರೇಷನ್ ಅಷ್ಟೇ. ಆದ್ರೆ ನಿನ್ನ ಪ್ರತಿನಿತ್ಯ ಅಲ್ಲಿ ಇಟ್ಕೊಂಡು ಆರಾಧಿಸ್ತೀನಿ ಕಣೆ. ಆರಾಧಿಸುವೆ ಮದನಾರಿ. ನಮ್ಮ ಲೈಫೇ ಒಂದು ಸೆಲೆಬ್ರೇಷನ್. ಅದ್ರ ಮುಂದೆ ಇವೆಲ್ಲ ಯಾವ ಲೆಕ್ಕ? ಅಲ್ಲದೆ ಇದನ್ನೆಲ್ಲ ಯಾರಿಗೋಸ್ಕರ ಮಾಡೋದು? ನನ್ನ ಗೆಳೆಯನ್ಗೋಸ್ಕರ ಅಲ್ವಾ? ನಂಗೂ ಗೊತ್ತು ಆನಂದ್, ಸುಮ್ನೆ ನಿನ್ ಕಾಲು ಎಳಿಯಕ್ಕೆ ಅಂತಾನೆ ನಾನು ತಮಾಷೆ ಮಾಡಿದ್ದು. ನನಗೂ ಗೊತ್ತು ಚಿನ್ನ, ನಾನು ಬೇಕು ಅಂತ ಡವ್ ಮಾಡಿದೆ ಅಷ್ಟೇ. ಆರಾಧಿಸುವೆ ಮದನಾರಿ. ನೀನ್ ನಿಜಲ್ಲ ಯಾವಾಗ್ಲೂ ತರ್ಲೆ. ಭೂಮಿಕಾ, ಅದ್ರಲ್ಲೇನಿದೆ? ನಾವೇ ತಾನೇ ಇರೋದು. ಗೌತಮ್, ಆ ಲೆಟ್ರಲ್ಲಿ ಏನ್ ಬರಿಬೇಕು ಅಂತಿದ್ದೆ ನಮ್ ಮುಂದೆ ಹೇಳಲೇಬೇಕು. ಹಾ, ಕುಲ್ಲನಪ್ಪ, ಡೋಂಟ್ ಕೇರ್ ಅನ್ನೋ ತರ ಇರ್ಬೇಕು. ಎಲ್ಲ ಓಪನ್ ಆಗಿ ಹೇಳು. ಏನೇನೋ ಬರಿಬೇಕು ಅಂತ ಅನ್ಕೊಂಡಿದ್ದೆ. ಈಗ ನೀವು ಕೇಳ್ತಾ ಇದ್ದೀರಾ ಅಂತ ನಾನು ಹೇಳ್ಬಿಡ್ತೀನಿ. ನನ್ನ ಪರ್ಸನಲ್ ಲೆಟ್ರು ಪಬ್ಲಿಕ್ ಸ್ಪೀಚ್ ಆಗ್ಬಿಡ್ತೀನಿ. ನನ್ನ ಅಂತರಂಗನ ಬಹಿರಂಗವಾಗಿ ತೆಗೆದಿಟ್ಬಿಡ್ತೀನಿ. ಆಕ್ಚುಲಿ ನನ್ನ ಜೀವನಕ್ಕೆ 2 ಓಪನಿಂಗ್ ಇದೆ. ಒಂದು, ನಾನು ನನ್ನ ತಾಯಿ ಹೊಟ್ಟೆಯಿಂದ ಹೊರಗೆ ಬಂದಾಗಿದ್ದು. ಇನ್ನೊಂದು, ಭೂಮಿಕಾ ಅವರು ನನ್ನ ಲೈಫ್ಗೆ ಬಂದಾಗಿದ್ದು. ಭೂಮಿಕಾ ಅವರು ನನ್ನ ಜೀವನಕ್ಕೆ ಬರೋಕ್ ಮುಂಚೆ ಬೇರೆ ರೀತಿಲೇ ಇದ್ದೆ. ಅವ್ರು ಬಂದ್ಮೇಲೆ ನಾನು, ನನ್ನ ಲೈಫು ಎಲ್ಲವೂ ಬದಲಾಗೋಯ್ತು. ಭೂಮಿಕಾ ಅವ್ರು ಬರೋ ತನಕ
ನನ್ನ ಪ್ರೀತಿ, ನನ್ನ ಕಮಿಟ್ಮೆಂಟು ಬರೀ ನನ್ನ ಫ್ಯಾಮಿಲಿಗೆ, ನನ್ನ ಫ್ರೆಂಡ್ಶಿಪ್ಗೆ ಅಂತ ಲಿಮಿಟ್ ಮಾಡ್ಕೊಂಡಿದ್ದೆ. ನಾನು ಪ್ರೀತಿಲಿ ಬೀಳಕ್ಕೆ ಸಾಧ್ಯನೇ ಇಲ್ಲ, ನಾನು ಯಾರನ್ನೂ ಅತಿಯಾಗಿ ಪ್ರೀತಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತೆಲ್ಲ ಅಂದ್ಕೊಂಡಿದ್ದೆ. ಬಟ್ ಅದೆಲ್ಲ ಬದಲಾಗಿದ್ದು ಭೂಮಿಕಾ ಅವ್ರ ಸಿಕ್ಕ ಮೇಲೆ. ನಾನು ಪ್ರೀತಿಲಿ ಬೀಳಬಲ್ಲೆ, ಅತಿಯಾಗಿ ಒಬ್ಬರನ್ನ ಪ್ರೀತಿಸಬಲ್ಲೆ ಅಂತ ಗೊತ್ತಾಗಿದ್ದೆ ಇವ್ರು ಸಿಕ್ಕ ಮೇಲೆ. ಇವರು ನನಗೆ ಅಗತ್ಯ ಅಲ್ಲ, ಅನಿವಾರ್ಯ. ಬದುಕೋದಕ್ಕೆ ಉಸಿರು ಬೇಕು, ಉಸಿರು ಇವ್ರು ಬೇಕು. ಆ ಉಸಿರಲ್ಲಿ ಇವ್ರ ಹೆಸರಿರ್ಬೇಕು. ಇವರು ನನಗೆ ಅಷ್ಟು ಹತ್ರ. ನೀ ಹಸಿರನೆ ಹಾಸಿದೆ ಬರಡಾಗೈದೆಯಲಿ. ಎಷ್ಟಂದ್ರೆ ನಮ್ಮಿಬ್ರ ಮಧ್ಯ ಗೆರೆನೇ ಇಲ್ಲ. ಎಷ್ಟೋ ಸತಿ ನಾವಿಬ್ರು ಒಂದೇ ಅಂತ ಅನ್ಸುತ್ತೆ ನನಗೆ. ಇವ್ರು ಬರಕ್ ಮುಂಚೆ ಪ್ರೀತಿ ಅಂದ್ರೆ ಹುಚ್ಚು, ಪ್ರೀತಿಸೋರೆಲ್ಲ ಫೂಲ್ಸ್ ಅಂತ ಅನ್ಕೊಂಡಿದ್ದೆ. ಈಗ ಪ್ರೀತಿಲಿ ಬೀಳದಿರೋರೆಲ್ಲ ನತದೃಷ್ಟರು, ಅಯ್ಯೋ ಪಾಪ ಅಂತ ಅನ್ಸುತ್ತೆ. ಅಂಥವ್ರ ಮುಂದೆ ಗಂಟೆಗಟ್ಟಲೆ ಪ್ರೀತಿ ಬಗ್ಗೆ ಭಾಷಣ ಮಾಡಬೇಕು ಅಂತೆಲ್ಲ ಅನ್ಸುತ್ತೆ. ಇದೆಲ್ಲ ಆಗಿದ್ದು ಭೂಮಿಕಾ ಅವರಿಂದ. ಪ್ರೀತಿ ಅನ್ನೋದೊಂದಿದ್ರೆ ಎಂಥ ಮರುಭೂಮಿನೂ ನಳೆ ನಳಿಸುತ್ತೆ ಅನ್ನೋದಕ್ಕೆ ನಾನೇ ಬೆಸ್ಟ್ ಎಕ್ಸಾಂಪಲ್. ಆ ಎಕ್ಸಾಂಪಲ್ನ ಸೆಟ್ ಮಾಡಿದ್ದು ಭೂಮಿಕಾ.